ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಮೈಸೂರು ಪೊಲೀಸರ ಪರ ಡಿಸಿಎಂ ಬ್ಯಾಟ್ ಬೀಸಿದ್ದಾರೆ. ಪೊಲೀಸರು ಸಮಯೋಚಿತವಾಗಿ ಕೆಲಸ ಮಾಡಿದರೆ ಪೊಲೀಸರದ್ದು ಯಾವ ತಪ್ಪು ಇಲ್ಲ ಅಂತ ಅವರು ಕೂಡ ಮಾತನಾಡಿದ್ದಾರೆ. ಇನ್ನೊಂದು ಕಡೆಗೆ ಲಕ್ಷ್ಮಣ್ ಅವರು ಮಾತನಾಡಿದ್ರಲ್ಲ, ಆ ವಿಚಾರದಲ್ಲಿ ದೂರು ದಾಖಲಾಗಿದೆ. ಪೊಲೀಸ್ ಅಧಿಕಾರಿಗಳು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ನನಗೆ ಯಾರೇನ್ ಬಳಸಿದ್ದಾರೆ ಹೇಳ್ಬೇಕು. ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನೋಡಿದೆ ಅವ್ರ ಕಾಲ್ಗೂ ಏಟಾಗಿದೆ. ನಾನು ಆಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ನಾನು ಇಲ್ಲೇ ಬಂದು ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಯಾವ ಸರ್ಕಾರ ಪೊಲೀಸರನ್ನ ಇಟ್ಕೊಂಡು ಅಧಿಕಾರವನ್ನ ನಡೆಸ್ತಾ ಇದೆ, ಅದೇ ಪೊಲೀಸರನ್ನ ನಾಲಾಯಕಗಳು ಅಂತ ಹೇಳಿರುವಂತದ್ದು ಒಬ್ಬ ಕ್ಯಾಬಿನೆಟ್ ಮಂತ್ರಿ. ಪೊಲೀಸರ ಆತ್ಮಸ್ಥೈರ್ಯ ಎಲ್ಲಿ ಉಳಿತೈತೆ? ಪೊಲೀಸರು ಯಾರಿಗೋಸ್ಕರ ಕೆಲಸ ಮಾಡಬೇಕು? ಅಟ್ಯಾಕ್ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ ಪೊಲೀಸರು. ಅದಕ್ಕೆ ನಾನು ಡೀಟೇಲ್ ಹೇಳ್ತೀನಿ, ಹೇಳೋಷ್ಟು ಇದಾವೆ ಹೇಳ್ತೀನಿ. ಅವ್ರು ಇನ್ನೂ ಸ್ಟಡಿಲಿದ್ದಾರೆ, ಆಮೇಲೆ ಹೇಳ್ತಾರೆ. ಹೇಳುವಾಗ ಪೊಲೀಸಿನವರ ಮೇಲೆ ದಾಳಿ ಮಾಡುವಂತಹ ಮನಸ್ಥಿತಿಯನ್ನು ಪ್ರವೃತ್ತಿಯನ್ನು ತೋರುವ ಯಾವುದೇ 2 ಕಾಲು 2 ಕೈ 2 ಕಣ್ಣು 1 ಮೂಗು ಇರುವವನನ್ನ ಕೋತಿ ಎಂದೇ ಪರಿಗಣಿಸಬೇಕು. ಪೊಲೀಸರ ಮೇಲೆ ಬುರುಡೆಯನ್ನು ಒಡೆದಾಕಬೇಕು ಅಷ್ಟೇ. ಮುಸ್ಲಿಮರ ವಿಚಾರದಲ್ಲಿ ಯಾರೋ ಪ್ರಚೋದನಾಧಿಕಾರಿ ಭಾಷಣ. ಏನು ಭಾಷಣ? ದೇವರಿಗೋಸ್ಕರ ನಮ್ಮ ತಲೆಯನ್ನೇ ಕತ್ತರಿಸಿ ಕೊಡುತ್ತೇವೆ, ನಮ್ಮ ಮಕ್ಕಳ ತಲೆಯನ್ನು ಕತ್ತರಿಸಿ ತಂದು ಇಡುತ್ತೇವೆ. ಇಡು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಂದಿನಿಂದಾನೇ ಪ್ರಾರಂಭ ಮಾಡ್ಕೊಂಡ್ಬಿಟ್ರೆ ಆಯ್ತಪ್ಪ. ಬೇರೆಯವ್ರ ಮಕ್ಕಳನ್ನ ಯಾಕಪ್ಪ ಬಲಿಪಶು ಮಾಡಬೇಕು? ನಿನ್ನ ಮಕ್ಕಳಿಂದಾನೇ ಸ್ಟಾರ್ಟ್ ಮಾಡ್ಕೋ. ಇದ್ರೆ ನಂಗೆ ಗೊತ್ತಿಲ್ಲ ಅವ್ರಿಗೆ ಮದುವೆ ಆಗಿದೆಯೋ ಬರೀ ಇಂಥದೆಯ ಮಾಡು. ಬೇರೆಯವ್ರಿಗೆ ಬುರುಡೆ ಬಿಟ್ಬಿಟ್ಟು ರೈಲ್ ಹತ್ತಿಸ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಬಾವಿಗೆ ತಳ್ಳಿಬಿಟ್ಟು ಮಜಾ ನೋಡೋ ಗಿರಾಕಿ ನೀನು. ನಿನ್ ಮಕ್ಕಳಿಂದಾನೇ ಮಾಡಪ್ಪ. ಬೇಡ ನಿನ್ ತಲೆಯಿಂದಾನೇ ಮಾಡು. ಯಾರು ಬೇಡ ಅಂದವರು? ಮಕ್ಕಳೇ ಹಾಕ್ಬೇಕು. ತೆಗೆದುಕೊಳ್ಳಿ ನನ್ನ ತಲೆಯನ್ನ ಅಂತ ಕತ್ತರಿಸ್ಕೊಂಡು ಪೊಲೀಸ್ ಸ್ಟೇಷನ್ ಮುಂದೆ ಇಟ್ಟು ಅಲ್ಲೇ ಬೀಳಿಸ್ಬಿಡಪ್ಪ. ಯಾರು? ಬರೀ ಡೌಗಳು. ಮೈಸೂರಲ್ಲಿ ಬಿಜೆಪಿ ಅವರು ಇಲ್ವೇ ಇಲ್ವಾ ಸರ್? ಯಾರು ಬಿಜೆಪಿ ಅವರು ಸರ್? ಹಂಗಂದ್ರೆ ನೋ ಕಾಮೆಂಟ್ಸ್. ಇಲ್ಲ ಸರ್. ಅಡ್ಡಂ ಬಡ್ಡೆ ಓದ್ಕೊಂಡಿರೋ ಗಿರಾಕಿಗಳೆಲ್ಲ ಬಂದು ರೋಡ್ ಸೈಡ್ ಅಲ್ಲಿ ಭಾಷಣ ಮಾಡಿದ್ರೆ ಹಿಂಗೆ ಆಗೋದು. ಇದು ಆಕ್ಚುಲಿ ಚೆನ್ನಾಗಿರೋದು ಪರವಾದದ್ದು. ಅದು ಭೂಶಾಸ್ತ್ರಜ್ಞರೆಲ್ಲ ಗಾಬರಿ ಬಿದ್ದೋಗೋ ರೀತಿಯ ಸಂಶೋಧನೆ ಅದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.